ಓಕೆ, ನೆಕ್ಸ್ಟು ಬೈನಾಮಿಯಲ್ ನಾಮಿನ್ಕ್ಲೇಚರ್. ಹೆಸರೇ ಹೇಳುತ್ತೆ ಬೈನಾಮಿಯಲ್ ಅಂದರೆ ದ ನೇಮ್ ಕನ್ಸಿಸ್ಟ್ ಆಫ್ 2 words. ಇದನ್ನು ನಾವು ಇವತ್ತು ವರ್ಲ್ಡ್ ವೈಡ್ ಭಾಳಷ್ಟು ಕಡೆ ಏನು ಮಾಡ್ತಾ ಇದ್ದೀವಿ, ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಯಾವುದು? ಬೈನಾಮಿಯಲ್ ನಾಮಿನ್ಕ್ಲೇಚರ್. ಓಕೆ, ಎಸ್, ಭಾಳ ಸಿಂಪಲ್ ಡೆಫಿನೇಷನ್ ಇದೆ. ದ ಸಿಸ್ಟಮ್ ಆಫ್ ಗಿವಿಂಗ್ ಅ ಸೈಂಟಿಫಿಕ್ ನೇಮ್, ದ ಸಿಸ್ಟಮ್ ಆಫ್ ಗಿವಿಂಗ್ scientific name. Okay, please identify yaake anta barana first. The scientific name, the system of giving scientific name to the organism, to the organisms. Okay, to the organisms by using 2 words. The system of giving scientific name to the organisms by using 2 words. Okay, yes, 2 ಶಬ್ದಗಳನ್ನು ಯೂಸ್ ಮಾಡಿ ನಾವು ಇಲ್ಲಿ ಹೆಸರು ಕೊಡ್ತೀವಿ. ಓಕೆ, ಆ 2 words ಹೆಂಗಿರುತ್ತೆ ಅಂದರೆ ಅಕಾರ್ಡಿಂಗ್ ಟು ದ ರೂಲ್ಸ್ ಫ್ರೇಮ್ಡ್ ಬೈ, according to the rules framed by ICBN and ICZN. Okay, yes, ಇವು 2 ಆರ್ಗನೈಸೇಷನ್ಸ್ ಇದೆ ವರ್ಲ್ಡ್ ಅಲ್ಲಿ. ಈ 2 ಆರ್ಗನೈಸೇಷನ್ಸ್ ಏನು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಅದರ ಪ್ರಕಾರ ನಾವು ಇಲ್ಲಿ ಹೆಸರು ಕೊಡ್ತೀವಿ. ದ ಸಿಸ್ಟಮ್ ಆಫ್ ಗಿವಿಂಗ್ ಸೈಂಟಿಫಿಕ್ ನೇಮ್ ಟು ದಿ ಆರ್ಗ್ಯಾನಿಸಮ್ ಬೈ ಯೂಸಿಂಗ್ 2 words. ಓಕೆ, ದೆನ್ ದೋಸ್ 2 words ಅಕಾರ್ಡಿಂಗ್ ಟು ದ ರೂಲ್ಸ್ ಫ್ರೇಮ್ಡ್ ಬೈ ICBN and ICZN. ಓಕೆ, ICBN ಫಸ್ಟ್ ನೋಡೋಣ. ಹಿಂದೆ ಇದು ಎಕ್ಸ್ಪಾಂಡ್ ಕೇಳ್ತಾ ಇದ್ರು, ಬಟ್ ಈಗ ಕೇಳೋದು ಡೌಟು. ICBN, International Code for Botanical Nomenclature. International Code for Botanical Nomenclature. ಓಕೆ, ಮಕ್ಕಳೇ ಒಂದು ನೀವು ನೆನ್ಪಿಟ್ಕೊಳ್ರಿ. ಒಂದು ವೇಳೆ ಯಾವಾಗಾದರೂ ಎಕ್ಸ್ಪಾಂಡ್ ಅಂತ ಕೇಳಿದ್ರೆ ನೀವು ಅಲ್ಲಿ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಬರೆಯೋದು ನೆನ್ಪು ಮಾಡಬೇಕು. ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮಿನ್ಕ್ಲೇಚರ್. ಇನ್ನು ಇದೇ ತರ ಇನ್ನೊಂದು ಬರುತ್ತೆ, ಯಾವುದು? ICZN. ಓಕೆ, ಇದು ನೀವು ಹೇಳ್ಬೋದು ಅಂತ ಹೇಳ್ತೀವಿ. ಯಾಕಂದ್ರೆ ಬಾಟನಿಕಲ್ ಅಂದ್ರೆ ಸಸ್ಯಗಳ ಬಗ್ಗೆ, ಸಸ್ಯಗಳ ಹೆಸರು ಕೊಡಬೇಕಾದ್ರೆ ಈ ಆರ್ಗನೈಸೇಷನ್ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ICZN ಸೇಮ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿ, ಅಂದ್ರೆ ಪ್ರಾಣಿಗಳ ಬಗ್ಗೆ ನಾಮಿನ್ಕ್ಲೇಚರ್. ಓಕೆ, ಸೊ ಐ ಥಿಂಕ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಇಂಟರ್ನ್ಯಾಷನಲ್ ಕೋಡ್ ಫಾರ್ botanical nomenclature, international code for zoological nomenclature. Okay, yes, ಇನ್ನೂ ಒಂದು ಬರುತ್ತೆ ICBN ಅಂತ. ICBN, okay, it's international code for viral nomenclature. Okay, yes. Next to interesting ಬರೋಣ ಇಲ್ಲಿ. Binomial nomenclature ಅಂದ್ರೆ ಗೊತ್ತಾಯ್ತಲ್ಲ. The system of giving scientific name to the organism by using 2 words according to rules framed by ICBN and ICZN. Okay, ICBN, International Code for Botanical Nomenclature, International Code for Zoological Nomenclature, International Code for Viral Nomenclature. ಇವೆರಡು ನಿಮ್ಮ ಸಿಲೆಬಸ್ ಅಲ್ಲಿ. Okay, yes. ಇಲ್ಲಿ in binomial nomenclature we are going to use 2 words. ಅದರೊಳಗೆ ಫಸ್ಟ್ ವರ್ಡ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಜೀನಸ್ ನೇಮ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೆಕೆಂಡ್ ವರ್ಡ್ ಸ್ಪೆಸಿಫಿಕ್ ಎಪಿಥೆಟ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ.
Okay, yes, in binomial nomenclature. Okay, in binomial nomenclature ಇಲ್ಲಿ ಎರಡು ವರ್ಡ್ಸ್ ಇರುತ್ತೆ. binomial nomenclature there are two words. ಎರಡು ವರ್ಡ್ಸ್ ಇರುತ್ತೆ. ಅದರೊಳಗೆ ಫಸ್ಟ್ ವರ್ಡ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಜೀನಸ್ ನೇಮ್. ಟೂ ವರ್ಡ್ಸ್ ಇನ್ ದಟ್ ದಿ ಫಸ್ಟ್ ವರ್ಡ್, ಓಕೆ, ಎಸ್, ಫಸ್ಟ್ ವರ್ಡ್ represents genus name. Okay, yes, and second word represent specific. ಹಿಂದೆ ಸ್ಪೀಸೀಸ್ ನೇಮ್ ಅಂತ ಹೇಳ್ತಿದ್ರು, ಸ್ಪೀಸೀಸ್ ನೇಮ್ ಅಲ್ಲ, ಸ್ಪೆಸಿಫಿಕ್ ಎಪಿಥೆಟ್. ಓಕೆ, ಪ್ಲೀಸ್ ಇದನ್ನು ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಫಸ್ಟ್ ವರ್ಡ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಜೀನಸ್ ನೇಮ್. ಸೆಕೆಂಡ್ ವರ್ಡ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಸ್ಪೆಸಿಫಿಕ್ ಎಪಿಥೆಟ್. ಓಕೆ, ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ಇದೆ. ಒಂದು ನಮ್ದೇ ಎಕ್ಸಾಂಪಲ್ ತಗೊಂಡು, ಯಾರು? ಹ್ಯೂಮನ್ ಬೀಯಿಂಗ್ಸ್. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಸೈಂಟಿಫಿಕ್ ನೇಮ್ ಯಾರಿಗಾದ್ರೂ ಗೊತ್ತಿತ್ತಾ? ಗೊತ್ತಿರುತ್ತೆ, ನಾನೇ ಹೇಳ್ತೀನಿ. ಹೋಮೋ ಸೆಪಿಯನ್ಸ್ ಅಂತ ಹೇಳ್ತೀನಿ. ಎರಡು ವರ್ಡ್, ಹೋಮೋ ಸೆಪಿಯನ್ಸ್. ಹೌದಾ? ಎಸ್. ಇದರೊಳಗೆ ಹೋಮೋ ಏನು ರಿಪ್ರೆಸೆಂಟ್ ಮಾಡುತ್ತೆ? ಜೀನಸ್ ನೇಮ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೆಪಿಯನ್ಸ್ ಏನು ಮಾಡುತ್ತೆ? ಸ್ಪೆಸಿಫಿಕ್ ಎಪಿಥೆಟ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅದೇ ತರ ಇನ್ನೂ ಒಂದಿದೆ, ಮ್ಯಾಂಗೋ ಪ್ಲಾಂಟ್. ಓಕೆ, ಮ್ಯಾಂಗಿಫೆರಾ ಇಂಡಿಕಾ. ಮ್ಯಾಂಗಿಫೆರಾ ಇಂಡಿಕಾ. ಓಕೆ, ಎಸ್. ಇಲ್ಲಿ ಮ್ಯಾಂಗಿಫೆರಾ ಏನು ರಿಪ್ರೆಸೆಂಟ್ ಮಾಡುತ್ತೆ? ಸ್ಪೀಸೀಸ್ ನೇಮ್, ಸಾರಿ, ಜೀನಸ್ ನೇಮ್. ಇಂಡಿಕಾ ದಟ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್. ಓಕೆ, ಎಸ್. ಈಗ ನಿಮ್ಗೆ ಗೊತ್ತಾಗುತ್ತೆ binomial nomenclature, the system of giving scientific name to the organism by using two words according to the rules framed by ICBN and ICZN. ICBN refers to International Code for Botanical Nomenclature. ICZN refers to International Code for Zoological. ICBN International Code for Viral Nomenclature. ಇನ್ನ binomial nomenclature ಒಳಗೆ ನಮಗೆ ಎಷ್ಟು ವರ್ಡ್ಸ್ ಇರುತ್ತೆ? ಟೂ ವರ್ಡ್ಸ್ ಇರುತ್ತೆ. ಟೂ ವರ್ಡ್ಸ್ ಒಳಗೆ ಫಸ್ಟ್ ವರ್ಡ್ ಜೀನಸ್ ನೇಮ್ ಅನ್ನು ರಿಪ್ರೆಸೆಂಟ್ ಮಾಡಿದ್ರೆ, ಸೆಕೆಂಡ್ ವರ್ಡ್ ಸ್ಪೀಸೀಸ್ ನೇಮ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಹೋಮೋ ಸೆಪಿಯನ್ಸ್, ಮ್ಯಾಂಗಿಫೆರಾ ಇಂಡಿಕಾ. ಓಕೆ, ಹೋಮೋ ಸೆಪಿಯನ್ಸ್ ದಟ್ ಈಸ್ ಹೋಮೋ ಹ್ಯೂಮನ್ ಬೀಯಿಂಗ್ಸ್, ಸೆಪಿಯನ್ಸ್. ಮ್ಯಾಂಗಿಫೆರಾ ಇಂಡಿಕಾ, ಹೋಮೋ ಜೀನಸ್ ನೇಮ್, ಸೆಪಿಯನ್ಸ್ ಸ್ಪೆಸಿಫಿಕ್ ಎಪಿಥೆಟ್. ಮ್ಯಾಂಗಿಫೆರಾ ಜೀನಸ್ ನೇಮ್, ಇಂಡಿಕಾ ಸ್ಪೆಸಿಫಿಕ್ ಎಪಿಥೆಟ್. ಈಗ ನೆಕ್ಸ್ಟ್ ಬರುತ್ತೆ ಯಾವುದು? ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಹಾಗಾದ್ರೆ ಏನು ರೂಲ್ಸ್ ಇದೆ? ಅಕಾರ್ಡಿಂಗ್ ಟು ದ ರೂಲ್ಸ್ ಫ್ರೇಮ್ಡ್ ಬೈ ICBN and ICZN ಅಂತ ಹೇಳಿದ್ರು. ಓಕೆ, ದಟ್ ಈಸ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಎಕ್ಸಾಮ್ ನಲ್ಲಿ ಇದನ್ನ 2 ಮಾರ್ಕ್ಸ್ಗೆ ಮತ್ತೆ 3 ಮಾರ್ಕ್ಸ್ಗೆ ಬಹಳಷ್ಟು ಕೇಳಿದ್ದಾರೆ. ಒಂದು ರೂಲ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ರೂಲ್ಸ್ ಆಫ್ binomial nomenclature. Okay, rules of binomial nomenclature. ಏನು ರೂಲ್ಸ್? ಒಂದು ಆಲ್ರೆಡಿ ನಿಮಗೆ ಗೊತ್ತಿದೆ, ಬಯೋಲಾಜಿಕಲ್ ನೇಮ್ 2 ವರ್ಡ್ಸ್ ಇರಬೇಕು ಅಂತ. ಓಕೆ, ಎಸ್. ದ ಫಸ್ಟ್ ನೇಮ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಜೀನಸ್ ನೇಮ್. ಸೆಕೆಂಡ್ ನೇಮ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಸ್ಪೀಸೀಸ್ ನೇಮ್. ಓಕೆ, ಇನ್ನು ಅದರ ಜೊತೆಗೆ ಬಯೋಲಾಜಿಕಲ್ ನೇಮ್ ಅಥವಾ ಈ ಬಯೋಲಾಜಿಕಲ್ ನೇಮ್ ಅಂದ್ರೂ ಅದೇ ಬೈನಾಮಿಯಲ್ ನಾಮೆನ್ಕ್ಲೇಚರ್, ಅಥವಾ ನಾವು ಇನ್ನೂ ಏನಂತ ಹೇಳ್ತೀವಿ ಸೈಂಟಿಫಿಕ್ ನೇಮ್ಗೆ? ಬಯೋಲಾಜಿಕಲ್ ನೇಮ್ಸ್. ಬಯೋಲಾಜಿಕಲ್ ನೇಮ್. ಓಕೆ, ಎಸ್. ಇಲ್ಲಿ ಫಸ್ಟ್ ರೂಲ್ ಇದೆ, ಏನು ಹೇಳುತ್ತೆ? ಬಯೋಲಾಜಿಕಲ್ ನೇಮ್ ದೇ ಶುಡ್ ಬಿ ಇನ್ Latin language. Okay, biological names should be in Latin.
biological name should be in Latin. ಓಕೆ ಎಸ್ ಬಯಾಲಜಿಕಲ್ ನೇಮ್ಸ್ ಏನಾಗಿರಬೇಕು ಅಂತ ಹೇಳ್ತಾರೆ, ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಓಕೆ ಎಸ್ ಯಾಕದು ಲ್ಯಾಟಿನ್ ಇರಬೇಕು ಹೇಳ್ತೀನಿ, ಅಥವಾ ಬೇರೆ ಭಾಷೆ ಒಳಗೆ ಇದ್ರೆ ಅದನ್ನ ಏನು ಮಾಡಬೇಕು, ಲ್ಯಾಟಿನ್ಗೆ ಕನ್ವರ್ಟ್ ಮಾಡಬೇಕು. ಲ್ಯಾಟಿನ್ ಆರ್ ಶುಡ್ ಬಿ ಲ್ಯಾಟಿನೈಸ್ಡ್ or should be Latinized. Okay, yes, Latinized. If that is to be in other language, Latinized if they are from other languages. If they are from other languages. Okay, yes. This is first.